ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ಮಾರ್ನಿಂಗ್ ನಾಷ್ಟ ಶಾವ್ಗೆ ಉಪ್ಪಿಟ್ಟು ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಮಾಡೋಕ್ಕೆ ಸಾಮಗ್ರಿ ಏನೇನು ಬೇಕತ್ತ ಬರೀ ತೋರಿಸ್ತೀನಿ. ಕೊತ್ತಂಬರಿ, ಟೊಮೆಟೊ, ಕರಿಬೇವು, ಕ್ಯಾರೆಟ್, ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಮತ್ತು ಶಾವ್ಗೆ ಬೇಕು ರೀ. ಬರ್ರಿ ಈಗ ಶಾವ್ಗೆ ಹುರ್ಕೊಳ್ಳೋನು. ಶಾವ್ಗೆ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊಳ್ಳೋನು. ನೋಡ್ರಿ ಈಗ ಶಾವ್ಗೆ ಹುರ್ಕೊಳಕತ್ತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಹಾಗೆ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ನೋಡಿರಿ ಈಗ ಶಾವ್ಗೆ ರೆಡ್ ಆಗ್ಯಾವ ಹುರ್ಕೊಂಡಾವ. ಈಗ ಒಂದು ಬೇರೆ ಬೌಲ್ನಾಗ ತಗೊಳಕತ್ತೀವಿ ನೋಡ್ಬೋದು. ಬರ್ರಿ ಈಗ ಮಾಡೋಣ. ಈಗ ಎಣ್ಣೆ ಹಾಕ್ಕೊಂಡೀವಿ, ಹಾಗೆ ಜೀರಿಗೆ ಮತ್ತು ಸಾಸಿವೆನೂ ಹಾಕ್ಕೊಂಡೀವಿ, ಮತ್ತು ಮೆಣಸಿನ್ಕಾಯಿನೂ ಹಾಕ್ಕೊಂಡೀವಿ, ಹಾಗೆ ಕರಿಬೇವನ್ನು ಹಾಕ್ಕೋಬೇಕು ಮತ್ತು ಉಳ್ಳಾಗಡ್ಡಿನೂ ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋರಿ. ಉಳ್ಳಾಗಡ್ಡಿ ಕಲರ್ ಲೈಟಾಗಿ ಚೇಂಜ್ ಆಗೋ ಮಟ್ಟ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋರಿ. ಬರ್ರಿ ಈಗ ಒಂದು ಸ್ವಲ್ಪ ಶೇಂಗಾನ ಹಾಕ್ಕೊಳ್ಳೋಣ. ಶೇಂಗಾನ ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಈಗ ಕ್ಯಾರೆಟ್ನ ಹಾಕ್ಕೊಳತ್ತೀವಿ. ಕ್ಯಾರೆಟ್ನ ಹಾಕೊಂಡು ಮಿಕ್ಸ ಮಾಡ್ಕೋತೀವಿ. ನೋಡ್ರಿ ಮಾರ್ನಿಂಗ್ ಮಣ್ಗಂಡು ಬ್ರೇಕ್ಫಾಸ್ಟ್ ಇದು ಶಾವ್ಗೆ ಉಪ್ಪಿಟ್ಟು. ನೋಡ್ರಿ ಈಗ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಕಡ್ಲೆಬೇಳೆ ಹಾಕೊಂಡು ಮಿಕ್ಸ ಮಾಡ್ಕೋತೀವಿ. ನೋಡ್ರಿ ಈ ಥರ ಎಲ್ಲರೂ ಮಿಕ್ಸ ಮಾಡ್ಕೋರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಬರ್ರಿ ಈಗ ಟಮಾಟೆ ಹಾಕ್ಕೊಳ್ಳೋನು. ನೋಡ್ರಿ ರೆಡ್ ಟಮಾಟೆ ಹಾಕ್ಕೊಳಕತ್ತೀವಿ. ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ ಮಾಡ್ಕೋಬೇಕು. ಚೆಂದಾಗೆ ಮಿಕ್ಸ ಮಾಡ್ಕೊರಿ ಎಲ್ಲ. ನೋಡಿರಿ ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಐತಿ. ಅದಕ್ಕೆ ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ. ಈಗ ಒಂದು ಸ್ವಲ್ಪ ಅರಿಶಿನ ಮತ್ತು ಮನ್ಯಾಗ ಮಾಡಿದ್ದು ಗರಂ ಮಸಾಲ ಹಾಕ್ಕೊಂಡು ಚೆಂದಾಗೆ ಎಲ್ಲ ಮಿಕ್ಸ ಮಾಡ್ಕೋತೀವಿ. ನೋಡಿರಿ ಮಿಕ್ಸ ಮಾಡ್ಕೊಳಕತ್ತೀವಿ ಈ ಥರ. ಯಾರು ಮನ್ಯಾಗ ಒಬ್ಬರೇ ಇರ್ತೀರಿ ನಾಷ್ಟ ಮಾಡೋಕ್ಕೆ ಬೇಸ್ರ ಅಂದ್ರೆ ಇದು ಮಣ್ಗಂಡು ಸಿಂಪಲ್ ಆ್ಯಂಡ್ ಟೇಸ್ಟಿ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು. ಬರ್ರಿ ಈಗ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕ್ಕೋತೀವಿ. ನೀರು ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊರಿ ಸರಿಯಾಗಿ. ಈಗ ಮ್ಯಾಲೆ ಮಣ್ಗಂಡಾಗಿ ಕೊತ್ತಂಬರಿ ಹಾಕೊಳ್ಳೋನು. ಕೊತ್ತಂಬರಿ ಇತ್ತು ಎಲ್ಲ ಅಡುಗೆ ಒಳಗೆ ಮೇನ್ ಬೇಕೇ ಬೇಕು. ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಟಮಾಟಿ ಇವು ಮೂರ ಬೇಕೇ ಬೇಕು. ನೋಡಿರಿ ಕೊತ್ತಂಬರಿ ಹಾಕ್ಕೊಂಡು ಎಲ್ಲ ಮಿಕ್ಸ ಮಾಡ್ಕೊಂಡೀವಿ. ನಾವು ಆಗಲ್ಲೇನ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಶಾವ್ಗೆ ಇದ್ರೊಳಗೆ ಸೇರಿಸ್ಕೋತೀವಿ. ಸೇರಿಸ್ಕೊಂಡು ಎಲ್ಲ ಮಿಕ್ಸ ಮಾಡ್ಕೋತೀವಿ ಸರಿಯಾಗಿ. ಎಲ್ಲ ಮಿಕ್ಸ್ ಆಗೋ ಮಟ್ಟ ಒಗ್ಗರಣೆ ಒಳಗೆ ಎಲ್ಲ ಶಾವ್ಗೆ ಮಿಕ್ಸ್ ಆಗೋ ಮಟ್ಟ ಎಲ್ಲ ಮಿಕ್ಸ್ ಮಾಡ್ಕೋತೇ ಇರಬೇಕು. ಕೈ ಆಡಿಸ್ಕೋತೇ ಇರಬೇಕು, ಇಲ್ಲಾಂದ್ರೆ ತಳಗ ಹೊತ್ತೈತಿ. ನೋಡಿರಿ ಈ ಥರ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋರಿ. ನೋಡಿರಿ ಮಣ್ಗಂಡು ಸ್ಮೆಲ್ ಬರತೈತಿ. ಆ ಸ್ಮೆಲ್ ಹತ್ರ ಖತರ್ನಾಕ್ ಬರತೈತಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಶಾವ್ಗೆ ಉಪ್ಪಿಟ್ಟು ರೆಸಿಪಿ. ಶಾವ್ಗೆ ಉಪ್ಪಿಟ್ಟು ನಮ್ಮ ಬಿಜಾಪುರ ಸೈಡ ಫೇಮಸ್ ಬಾಳ್ರಿ. ನೋಡಿರಿ ಈ ಥರ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ಅಂದ್ರೆ ಫುಲ್ ವಿಡಿಯೋ ನೋಡಿರಿ. ಹಾಗೆ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಈಗ ಮ್ಯಾಲೆ ಮುಚ್ತೀವಿ. ಈಗ ತೆಗಿತೀವಿ. ನೋಡಿರಿ ಎಷ್ಟು ಚೆಂದಾಗೈತಿ ಶಾವ್ಗೆ ಉಪ್ಪಿಟ್ಟು. ಸ್ಮೆಲ್ ಹತ್ರು ಮಸ್ತ್ ಬರತೈತಿ. ನೀವು ನಿಮ್ಮ ಮನ್ಯಾಗ ಈ ಥರ ಮಾಡ್ಕೊತೀನ್ರಿ. ಹಾಗೆ ನಮಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಬೆಲ್ ಬಟನ್ ಒತ್ತಿರಿ. ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೋತೀರಿ. ನೋಡ್ರಿ ಈಗ ಫೈನಲಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಒಂದು ಬೆಲ್ ಬಟನ್ ಒತ್ತಿರಿ.